ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೂವಿ ವ್ಲಾಗ್ಸ್. ಇವತ್ತು ಜ್ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಬಿಸಿಲಿತ್ತು, ಅದರಿಂದ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಮತ್ತು ದೊಡ್ಡವರು ಎಲ್ಲರೂ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು ಈ ಬಿಸಿಲಲ್ಲಿ. ಅದರಿಂದ ಮೂಸಂಬಿ ಹಣ್ಣು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಈ ಥರ ಜಾರಲ್ಲಿ ತುಂಬ ಚೆನ್ನಾಗಿದೆ ಜ್ಯೂಸ್ ಮಾಡೋಕ್ಕೆ. ಏನೂ ಕಷ್ಟ ಆಗೋದಿಲ್ಲ. ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಜ್ಯೂಸ್ ಚೆನ್ನಾಗಿ ಬರುತ್ತೆ. ನೋಡಿ, ಟ್ರೈ ಮಾಡಿ. ಇದನ್ನು ತಗೊಳ್ಳೋದಿದ್ರೆ ತಗೊಳ್ಳಿ, ಚೆನ್ನಾಗಿದೆ ಇದು. ಆರೆಂಜು ಮತ್ತು ಮೂಸಂಬಿ ಹಣ್ಣು ಜ್ಯೂಸು ಇದೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇದು. ಸರಿ, ಮಕ್ಕಳೆಲ್ಲ ಆಟಾಡ್ತಾಯಿದ್ರು, ತುಂಬ ಬಿಸಿಲಿತ್ತು. ಅದರಿಂದ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೆ. ಈ ಬಿಸಿಲಲ್ಲೆಲ್ಲ ಮಕ್ಕಳಿಗೆ ಜ್ಯೂಸು, ಎಳನೀರು ಇದೆಲ್ಲ ಜಾಸ್ತಿ ಕೊಡಬೇಕು. ನೀವೂ ಕೊಡಿ. ನೀರು ಕುಡಿತಾನೆ ಇರ್ತಾರೆ. ಮತ್ತು ಬೆಳಿಗ್ಗೆ ತಿಂಡಿ ತಿಂದಾದ್ಮೇಲೆ ಬಿಸಿಲು ತುಂಬ ಇದರಿಂದ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಮತ್ತು ಎಲ್ಲ ಕೆಲಸ ಮುಗೀತು. ಮಧ್ಯಾಹ್ನ ಊಟ ಎಲ್ಲ ಮುಗಿದು ಸ್ನಾನ ಎಲ್ಲ ಮಾಡಿಸಿ ಮಕ್ಕಳುಗಳು ಆಟಾಡ್ತಾಯಿದ್ರು. ಸುಮ್ಮನೆ ನಾನು ಕೂತಿದ್ದೆ. ಸರಿ, ಆಟಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ವಿಡಿಯೋ ಮಾಡಿಕೊಂಡೆ. ಇಬ್ಬರು ಸುಮ್ಮನೆ ಆಟಾಡ್ತಾ ಇರ್ತಾರೆ ಎಷ್ಟೊತ್ತಿನಲ್ಲೂ. ಮಲ್ಕೊಳ್ಳೋದೇ ಇಲ್ಲ ಮಧ್ಯಾಹ್ನ ಟೈಮ್. ಇವಾಗ ಇವರು ನನ್ನ ಮಗಳು ಮಲ್ಕೋತಾ ಇದ್ಲು. ಇವಾಗ ಇವ್ರು ಬಂದಮೇಲೆ ಮಲ್ಕೊಳ್ಳೋದಿಲ್ಲ. ಮತ್ತು ಬಾಲ್ ಆಟಾಡ್ತಾಯಿದ್ರು ಈಚೆಲ್ಲ ಆಟಾಡಿದ್ರೆ ಆ ಕಡೆ ಕಾಂಪೌಂಡಿಂದ ಆ ಕಡೆ ಹೋದರೆ ತಗೊಳ್ಳೋಕೆ ಸ್ವಲ್ಪ ಕಷ್ಟ. ಅವರು ಯಾವಾಗಲೂ ಗೇಟ್ ಲಾಕ್ ಮಾಡ್ಕೊಂಡಿರ್ತಾರೆ. ಅದರಿಂದ ಒಳಗಡೆ ಕರ್ಕೊಂಬಂದೆ. ಸರಿ, ಒಳಗಡೆ ಆಟಾಡಿ ಬನ್ನಿ ಅಂತ ಹೇಳ್ಬಿಟ್ಟು. ಇಬ್ಬರೂ ತುಂಬ ಚೆನ್ನಾಗಿ ಆಟಾಡ್ತಾರೆ ಇವಾಗ. ನನ್ನ ಮಗಳಿಗಂತೂ ತುಂಬ ಖುಷಿಯಾಗ್ಬಿಟ್ಟಿದೆ. ಈ ಥರ ಎಲ್ಲ ಜನ ನನ್ನ ಜೊತೆ ಮಕ್ಳುಗಳೆಲ್ಲ ಆಟಾಡೋಕ್ಕಿದ್ರೆ ಸಾಕು ಅನ್ನಿಸ್ಬಿಟ್ಟಿದೆ ಅವಳಿಗೆ. ಏನೋ ಆಟಾಡ್ತಾಯಿದ್ರು ಇಬ್ಬರೂ ಹಾಗೆ ತಿರುಗಿಕೊಂಡು. ಹಾಗೆ ಅದೊಂದು ಸುಮ್ಮನೆ ವಿಡಿಯೋ ಮಾಡಿಕೊಂಡೆ. ಮತ್ತೊಂದು 5-6 ಗಂಟೆ ಆಯಿತು. ಆಗ ಸ್ನ್ಯಾಕ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟೆ. ಇಲ್ಲಿ ಮುರುಕು ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು. ತುಂಬ ಚೆನ್ನಾಗಿತ್ತು ಅದು ಮುರುಕು. ಎಲ್ಲಿಂದ ತೊಗೊಂಡು ಬಂದಿದ್ರು ಅಂತ ಗೊತ್ತಿಲ್ಲ. ತಿಂತಾಯಿದ್ರು. ಅದಕ್ಕೆ ಏನು ತಿಂತಾಯಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಹೇಳ್ತಾಯಿದ್ರು ಇಬ್ಬರೂ. ಸಾಯಂಕಾಲ ದೀಪ ಎಲ್ಲ ಹಚ್ಬಿಟ್ಟು ಅವಾಗ ತಾನೇ ಅವರು ಬಂದು ದೇವರು ದೀಪ ಹಚ್ತಾಯಿದ್ರೆ ಅವರು ಬರ್ತಾರೆ ನನ್ನ ಜೊತೆ. ಎಲ್ಲ ಕೆಲಸ ಮುಗಿಸಿ ಕೂತಿದ್ರು, ತಿಂತಾಯಿದ್ರು ಇಬ್ಬರೂ. ಅದಕ್ಕೆ ಸುಮ್ಮನೆ ಏನು ತಿಂತಾಯಿದ್ದೀರಾ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ನನ್ನ ಮಗಳು ಫಸ್ಟೆಲ್ಲ ತಿಂತಾ ಇರಲಿಲ್ಲ ಇದೆಲ್ಲನೂ. ಇವಾಗ ಚೆನ್ನಾಗಿ ತಿನ್ನೋ ಪಾಠ ಆಗಿಬಿಟ್ಟಿದ್ದಾಳೆ. ಈ ಥರ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡಿದ್ದೆ. ನೈಟ್ಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನೂಡಲ್ಸ್ ತೊಗೊಂಡು ಬಂದಿದ್ದೆ ಇವಾಗ ಸಾಮಾನು ತಗೊಬರಕ್ಕೆ ಹೋಗೋದಾಗ. ಅದಕ್ಕೆ ಸರಿ ನೂಡಲ್ಸ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಇತ್ತು ಮನೇಲಿ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಎಲ್ಲ. ಸರಿ, ಇದೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನನ್ನ ಮಗಳು ತಿನ್ನೋದಿಲ್ಲ ಅದನ್ನ, ಸ್ವಲ್ಪ ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು. ಅವಳಿಗೆ ದೋಸೆ ಮಾಡಿಕೊಟ್ಟೆ, ಅವಳು ತಿಂದಳು. ನಾನು ತಟ್ಟೆಗೆ ಹಾಕ್ಕೊಂಡು ಬಂದೆ, ಸುಮ್ಮನೆ ತಿಂತೀನಿ ಅಂತಂದಳು. ಸರಿ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಮತ್ತು ನಾನು ಇದು ನೂಡಲ್ಸ್ ರೆಸಿಪಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಬೇಕಂದರೆ ಕೇಳಿ, ಇನ್ನೊಂದು ಸಲ ಮಾಡಿದಾಗ ತೋರಿಸ್ತೀನಿ ರೆಸಿಪಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ತಂದು ಕೊಡೋದಕ್ಕಿಂತ ನಾವೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಈಸಿ ಇದನ್ನು ಮಾಡೋಕ್ಕೆ. ಹಾಗೆ ತಿಂದು ಎಲ್ಲ ಮಲ್ಕೊಂಡಾಯ್ತು. ಇನ್ನು ನೆಕ್ಸ್ಟ್ ಡೇ ಇದು. ಸರಿ, ಬೆಳಿಗ್ಗೆನೇ ಪೂರಿ ಕೇಳ್ತಾಯಿದ್ರು ಮಕ್ಳುಗಳು. ನನ್ನ ಮಗಳಿಗೂ ತುಂಬ ಇಷ್ಟ ಮತ್ತು ನಮ್ಮ ಅಕ್ಕನ ಮಗಳಿಗೆ ಇನ್ನೂ ತುಂಬ ಇಷ್ಟ. ಅದರಿಂದ ಪೂರಿ ಮಾಡು ಅಂತ ಹೇಳ್ತಾಯಿದ್ರು. ಸರಿ, ಪೂರಿನೇ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ. ನಾನೇನು ಊಟ ಮಾಡೋದಿಲ್ಲ. ಮಕ್ಕಳಿಗೆ ಮತ್ತು ನಮ್ಮನೆಯವರು ಆಗಲೇ ತಿಂದ್ಬಿಟ್ಟು ಹೋದರು. ಸರಿ, ಮಕ್ಳುಗಳಿಗೆ ಮಾಡಿಕೊಡ್ತಾಯಿದ್ದೀನಿ ಇವಾಗ. ಸಂಕಷ್ಟ ಚತುರ್ಥಿ ನೀವು ಯಾವ ಥರ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ನನಗೂ. ಪೂರಿ ಬಂದು ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟನ್ನ, ಅವಾಗ ಚೆನ್ನಾಗಿ ಉಬ್ಬುತ್ತೆ ಪೂರಿ. ಮತ್ತು ಕಲಿಸ್ಬೇಕಿದ್ರೆ ಎಣ್ಣೆ ಏನು ಹಾಕಬಾರ್ದು, ಸುಮ್ಮನೆ ಕಲಸಿಟ್ಬಿಡ್ಬೇಕು ಚೆನ್ನಾಗಿ. ಆವಾಗ ಅದು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಬಿಟ್ಟು ಒಂದು 2 ಗಂಟೆ ಟೈಮ್ ಹಾಗೆ ಮುಚ್ಚಿಟ್ಬಿಟ್ವಿ ಅಂದರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಪೂರಿ. ನಾನು ಅದೇ ಥರ ಬೆಳಿಗ್ಗೆನೇ ಕಲಸಿಟ್ಟಿದ್ದೆ. ಮತ್ತು ಮಕ್ಳುಗಳು 9 ಗಂಟೆ ಆ ಥರ ತಿಂತಾಯಿದ್ದಾರೆ. ನಮ್ಮ ಮನೆಯವರು 8 ಗಂಟೆಗೆ ಹೋಗೋದ್ರಿಂದ ನಾನು 7 ಗಂಟೆಗೆಲ್ಲ ಕಲಸಿಟ್ಟಿದ್ದೆ.
ಬಿಸಿಲಲ್ಲಿ ಪೂರಿನೂ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ, ಆದ್ರೂ ಅವ್ರು ಆಸೆ ಪಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದೆ ಇವತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಮಸಾಲೆ ಆಲೂಗಡ್ಡೆ ಮಸಾಲೆ ಮಾಡಿದೆ. ಆಲೂಗಡ್ಡೆ ಗಟ್ಟಿಯಾಗಿ ಮಾಡೋದಕ್ಕಿಂತ ಸ್ವಲ್ಪ ನೀರು ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಪೂರಿಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಗಟ್ಟಿಯಾಗಿ ಮಾಡೋದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗೊಜ್ಜು ಥರ ಮಾಡಬೇಕು ಗ್ರೇವಿನ, ಆವಾಗ ಚೆನ್ನಾಗಿರುತ್ತೆ. ನಾನು ಪೂರಿ ಎಲ್ಲ ಮಾಡ್ತಾಯಿದ್ದೀನಿ ಮಕ್ಳಿಗೆ ಹಾಕೊಡೋಣ ಅಂತೇಳ್ಬಿಟ್ಟು. ಸರಿ ಎಲ್ಲರಿಗೂ ಹೊಟ್ಟೆ ಎಸ್ಬಿಟ್ಟಿದೆ. ಈ ಥರ ನಾನು ಮಸಾಲೆ ತುಂಬ ಗಟ್ಟಿಯಾಗಿ ಮಾಡೋದಿಲ್ಲ, ಈ ಥರ ಸ್ವಲ್ಪ ಗೊಜ್ಜು ಥರ ಮಾಡಿರ್ತೀನಿ. ಆವಾಗಲೂ ನಮ್ಮನೆ ಇದೇ ಥರ ಮಾಡೋದು. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೆ ನಮಗೂ ಸೂಪರಾಗಿರುತ್ತೆ. ಮತ್ತು ನಮ್ಮ ಅಕ್ಕನ ಮಕ್ಕಳು ನನ್ನ ಮಗಳು ಎಲ್ಲರೂ ಕೂತಿದ್ದಾರೆ ತಿನ್ನೋಕ್ಕೆ. ಎಲ್ಲರಿಗೂ ಹೊಟ್ಟೆ ಎಸ್ಬಿಟ್ಟಿದೆ, ಯಾವಾಗಪ್ಪ ತಿನ್ನೋದು ಅಂತ ಹೇಳ್ಬಿಟ್ಟು ಕೂತಿದ್ರು. ಸರಿ ಹಾಕೊಟ್ಟೆ ತಿನ್ನಿ ಅಂತ ಹೇಳ್ಬಿಟ್ಟು ಸೂಪರ್ ಅಂತ ಹೇಳ್ತಾಯಿದ್ಲು ನನ್ನ ಮಗಳು. ಆಮೇಲಿಂದ ನಮ್ಮನೆ ಮುಂದೆನೇ ಗಿಡ ಇದೆ. ಒಂದು 4 ಗಂಟೆ ಆಗಿತ್ತು ಅಷ್ಟೇ, ನಾನು ಹೂ ಕುಯ್ಕೊಬಂದ್ಬಿಟ್ಟು ಕಟ್ತಾಯಿದ್ದೀನಿ. ಸರಿ ಕಟ್ಟಿಟ್ಕೊಂಡ್ರೆ ದೇವಸ್ಥಾನಕ್ಕೆ ಬೇಕಿದೆ ತಗೊಂಡೋಗ್ಬೋದು, ಇಲ್ಲಾಂದರೆ ಮನೆಯಲ್ಲೇ ಹಾಕ್ಬಿಟ್ಟು ದೀಪ ಹಚ್ಬೋದು. ದೇವಸ್ಥಾನಕ್ಕೆ ಮಕ್ಳುಗಳನ್ನ ಬಿಟ್ಬಿಟ್ಟು ಹೋಗೋದಾ ಬೇಡವಾ ಅಂತ ಗೊತ್ತಿಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ನೈಟು. ಅವ್ರು ಬಂದರೆ ಇಲ್ಲೇ ಹತ್ತಿರದಲ್ಲಿ ದೇವಸ್ಥಾನ ಇದೆ ನಮ್ಮನೆ ಪಕ್ಕನೇ, ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸಂಕಷ್ಟಹರ ಚತುರ್ಥಿ ಮಾಡಿದ್ರೆ ತುಂಬ ಒಳ್ಳೆಯದು. ನಾವೇನು ಅಂದ್ಕೊಂಡಿರ್ತೀವಿ ಅದು ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ತುಂಬ ನಂಬ್ಕೊಂಡ್ರೆ ಯಾವುದಾದ್ರೂ ಬೇಗ ಆಗುತ್ತೆ. ನಾವು ನಂಬಿಕೆ ಇಟ್ಕೋಬೇಕು ದೇವ್ರ ಮೇಲೆ ಅಷ್ಟೇ. ಮತ್ತು ನಮಗೆ ತೊಪ್ಪೆಯಲ್ಲೆಲ್ಲೂ ಸಿಗಲಿಲ್ಲ, ನನಗೆ ಗರಿಕೆ ಮಾತ್ರ ಸಿಕ್ಕಿದ್ದು. ಹೂವೆಲ್ಲ ಕಟ್ಟಿಟ್ಟಿದೆ ಮತ್ತು ಗರಿಕೆ ಸಿಕ್ತು, ಒಂದು 21 ಗರಿಕೆ ಆ ಥರ ಕಟ್ಬಿಟ್ಟು ಹಾಗೆ ದೇವ್ರ ಮೇಲೆ ಇಟ್ಟಿದ್ದೀನಿ. ನಾನು ಯಾವಾಗಲೂ ತಿಂಗ್ಳಿಗೆ ಒಂದು ಸಲ ಬರುತ್ತೆ, ಯಾವಾಗಲೂ ಮಾಡ್ತೀನಿ. ಊಟ ಏನು ಮಾಡಲ್ಲ, ಬೆಳಿಗ್ಗೆಯಿಂದ ಉಪವಾಸ ಇದ್ದು ನೈಟೇ ತಿನ್ನೋದು ನಾನು. ನೈಟು ಚಪಾತಿ ಏನಾದರೂ ತಿಂತೀನಿ ಆ ಥರ. ಅವತ್ತೊಂದಿನ ಉಪವಾಸ ಮಾಡ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ಮಾಡಿ ಟ್ರೈ ಮಾಡಿ ನೋಡಿ, ಏನಾದರೂ ಅಂದ್ಕೊಂಡು ಮಾಡಿ ನೀವು. ಯಾರಾದರೂ ಮಾಡ್ತಾಯಿದ್ದೀರಾ ಆಗಲಿ ಅಂತ ಹೇಳ್ಬಿಟ್ಟು ನನಗೂ ಕಮೆಂಟ್ಸಲ್ಲಿ ತಿಳಿಸಿ. ನಾವು ಈ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ನನಗೇನು ತುಂಬ ಏನು ಗೊತ್ತಿಲ್ಲ, ಗೊತ್ತಿರೋಷ್ಟು ಹೇಳಿದ್ದೀನಿ ಅಷ್ಟೇ. ಅಂದ್ಕೊಂಡಿದ್ದಂದರೆ ಬೇಗ ಏನೋ ಆಗಬೇಕು ಬೇಗ ಆಗುತ್ತೆ ಅಂತಲ್ಲ, ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು ನಾವು. ಅಂದ್ಕೊಂಡು ದೇವ್ರನ್ನ ಪೂಜೆ ಮಾಡ್ತಾಯಿದ್ರೆ ಅದು ಆಗುತ್ತೆ. ನನಗೂ ಒಳ್ಳೆಯದಾಗಿದೆ ಇದರಿಂದ, ದೇವ್ರನ್ನ ಪೂಜೆ ಮಾಡೋದ್ರಿಂದ. ಗಣಪತಿ ನಾನೇನು ಅಂದ್ಕೊಂಡಿದ್ದೆ ಅದು ಆಗ್ತಾಯಿದೆ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಇದನ್ನ ಮಾಡಿದ್ರೆ. ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಪೂರಿ ಹಿಟ್ಟಿತ್ತು ಮಿಕ್ಕಿತ್ತು, ಅದನ್ನೇ ಮಾಡಿಕೊಡೋಣ ಮಕ್ಳಿಗೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ. ಅವ್ರು ಕೇಳ್ತಾಯಿದ್ರು ಮಾಡಿಕೊಡು. ಅನ್ನ ಸಾಂಬಾರು ಮಾಡಿದೆ ಮತ್ತು ಪೂರಿ ಸ್ವಲ್ಪ ಮಾಡಿಕೊಟ್ಬಿಟ್ಟು ಅನ್ನ ಸಾಂಬಾರು ಆಮೇಲೆ ತಿಂತೀವಿ ಅಂತ ಹೇಳಿದ್ರು. ಸರಿ ಅದು ಸ್ವಲ್ಪ ಮಾಡಿಟ್ಬಿಟ್ಟು ಅನ್ನ ಸಾಂಬಾರು ಇದ್ದರೆ ಅದು ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ ನೈಟ್ ಊಟಕ್ಕೆ. ದೀಪ ಎಲ್ಲ ಹಚ್ಚಾಯಿತು. ನಮ್ಮ ಮನೆಯವ್ರು ಬಂದರು. ಸರಿ ನೀನು ದೇವಸ್ಥಾನಕ್ಕೆ ಹೋಗ್ಬಿಟ್ಪಾ, ನಾನು ನೋಡ್ಕೊಳ್ತೀನಿ ಮಕ್ಕಳನ್ನ ಅಂತ ಹೇಳಿದ್ರು. ಅದರಿಂದ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಯ್ತಿದ್ದೆ ನಾನು. ಮನೆ ಹತ್ರನೇ ಇರೋದು, ನಡ್ಕೊಂಡೇ ಹೋಗ್ಬೋದು. ಈ ಥರ ಎಲ್ಲ ಪೂಜೆ ಮಾಡಿ ಒಂದು 7-7:30ಕ್ಕೆ ದೇವಸ್ಥಾನಕ್ಕೆ ಬಂದೆ. ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಪೂಜೆನ ನೋಡ್ಕೊಂಡು ಲಾಸ್ಟಲ್ಲಿ ಸುಮ್ಮನೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಇಷ್ಟ ಆಗಿದ್ದರೆ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.